ಸರ್ಕಾರದ ಕೆಲವರ ಪ್ರಚಾರದ ಹುಚ್ಚಿಗೆ ಈಗ ಪ್ರಾಮಾಣಿಕ ಅಧಿಕಾರಿಗಳ ತಲೆದಂಡ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ರು. ವಿಧಾನಸೌಧದ ಬಳಿ ಕಾರ್ಯಕ್ರಮಕ್ಕೆ ಹಠ ಹಿಡಿದಿದ್ದು ಸಿಎಂ. ಗಂಭೀರ ಆರೋಪ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಗಂಭೀರ ಆರೋಪ ಇದು. ಅವರ ಆಪ್ತ ಫೋನ್ ಮಾಡಿದ್ರು ಅಧಿಕಾರಿಗಳಿಗಂತ ಅವ್ರ ಹೆಸರು ಹೇಳ್ತಾರೆ. ಅವರು ಕೆಎಸ್ಸಿಎಗೆ ಬರೋದಕ್ಕೆ ಒಪ್ಪದೆ ವಿಧಾನಸೌಧದಲ್ಲೇ ಕಾರ್ಯಕ್ರಮ ಆಗಬೇಕು ಅಂತ ಹಠ ಹಿಡಿದ್ರು. ಪೊಲೀಸ್ ಕಮಿಷನರ್ ಮೇಲೆ ಒತ್ತಡ ಹೇರಿ ಕಾರ್ಯಕ್ರಮವನ್ನು ಮಾಡಿದ್ರು. ನಾನು ಸಿಎಂ ಹೇಳ್ತಾ ಇದ್ದೀನಿ ಕಾರ್ಯಕ್ರಮ ಮಾಡಿ ಅಂತ ಕಮಿಷನರ್ಗೆ ಫರ್ಮಾನನ್ನ ಹೊರಡಿಸಿದ್ರು. ಮಧ್ಯಾಹ್ನ 3ಕ್ಕೆ ಕಾಲ್ತುಳಿತದ ಸಾವು ಗೊತ್ತಾದ್ರು. ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ. ಅಂತ ಒಬ್ಬ ಆಫೀಸರ್ನ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ. IPS ಆಫೀಸರ್ನ, ಸಾರಿ IFS ಆಫೀಸರ್ನ. ಏನು ತಪ್ಪು ಮಾಡೋರೆ ಅಂತ ಇವತ್ತು ಇವರಿಷ್ಟೆಲ್ಲ ನನಗೆ ವಿರೋಧ ಮಾಡಿದ್ರು. HMT ರಿವೈವಲ್ ಆಗುತ್ತೆ. ಅದರ ಜೊತೆಗೆ ವಿಶ್ವೇಶ್ವರಯ್ಯ ಪ್ಲ್ಯಾಂಟ್ಗೂ ಈಗಾಗಲೇ DPR ನಡೀತಾ ಇದೆ. ನೆನ್ನೆ ನಮ್ಮ ಸೆಕ್ರೆಟ್ರಿ ಕಳಿಸಿದ್ದೀನಿ. ನಮ್ಮ ಸೇಲಂನ ಸ್ಟೀಲ್ ಪ್ಲ್ಯಾಂಟು ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್. ಭಗವಂತ ಮತ್ತು ನರೇಂದ್ರ ಮೋದಿ ಅವರ ಆಶೀರ್ವಾದದಲ್ಲಿ 2 ಇಲಾಖೆ ನಡೆಸ್ತಾ ಇದ್ದೀನಿ. ನನಗೇನು ಅಧಿಕಾರ ಇಲ್ಲ ಅಂತ ನಾನು ಕೊರಗಕ್ಕೆ ಏನಿದೆ ನನಗೆ. ಇಲ್ಲಿ ರಾಜ್ಯ ಉಳಿಸಿ. ಈ ರಾಜ್ಯ ಚಿನ್ನದಂಥ ರಾಜ್ಯ ಇದೆ, ಅತ್ಯಂತ ಸುಭಿಕ್ಷವಾದ ರಾಜ್ಯ ಇದೆ. ಅನ್ಯಾಯ ಮಾಡಿಬಿಡಿ. ಏನು ಡೆವಲಪ್ಮೆಂಟ್ ನಡೀತಾ ಇದೆ ಬೆಂಗಳೂರು ನಗರ? ಏನು ಯಾವ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ? ಹೆಸರಿಡಿದ ತಕ್ಷಣ ಚೇಂಜ್ ಆಗಲ್ಲ. ಏನು ಕೆಲಸ ಮಾಡ್ತೀರಿ ಕಣ್ಣು ಮುಂದೆ, ಅದು ಇವತ್ತು ಬದಲಾವಣೆ ತರಲಿಕ್ಕೆ ಸಾಧ್ಯ. ಇವತ್ತು ಈ ಸರ್ಕಾರಕ್ಕೆ ಮರ್ಯಾದೆ ಇದ್ದರೆ ನಾನು ನಮ್ಮ ಸ್ನೇಹಿತರುಗಳು ಮಿತ್ರ ಪಕ್ಷ ನಮ್ಮನ್ನೇನು ಯಾರೋ ಹೊಡೆಯೋಕ್ಕಾಗಲ್ಲ. ನಾವು ಒಟ್ಟಾಗಿ ಇರ್ತೀವಿ. ಭಾಳ ಜನಕ್ಕೆ ಏನೋ ನಾವು ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ಅಂತೇಳಿ ಕೆಲವರು ಮಾತಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಈ ಮೈತ್ರಿ ಹೊಂದಾಣಿಕೆ ಒಂದು ಒಳ್ಳೆಯ ಸರ್ಕಾರ ತರಲಿಕ್ಕೆ, ಈ ರಾಜ್ಯದ ಅಭಿವೃದ್ಧಿಗೆ ಒಟ್ಟಾಗಿ ಕೆಲಸ ಮಾಡ್ತೀವಿ. ನಾನು ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ ಮನವಿ ಮಾಡೋದು, ನಮ್ಮ ರವಿ ಅವರಿದ್ದಾರೆ, ಅಲ್ಲಿಂದ ನಮ್ಮ MP ಅವರಿದ್ದಾರೆ, ನಾರಾಯಣ ಸ್ವಾಮಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇದನ್ನು ಇಲ್ಲಿಗೆ ಬಿಡ್ತಕ್ಕಂಥದ್ದಕ್ಕಿಂತ ಇವರ ಈ ಅನಾಚಾರಗಳಿದೆಯಲ್ಲ, ಇದರ ವಿರುದ್ಧ ರಾಜ್ಯದಾದ್ಯಂತ ಒಂದು ಕಾನೂನು ಹೋರಾಟ ಬೇರೆ, ಒಂದು ಜನಗಳನ್ನು ಜಾಗೃತಿಗೊಳಿಸ್ತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡತಕ್ಕಂಥದ್ದು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಇವತ್ತು ಅತ್ಯಂತ ನೋವಿನಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ಭಾಳ ನೋವಿನಿಂದ. ಅದಕ್ಕೆ ಹೇಳಿದ್ದು ಬ್ರದರ್, ಇವರೊಂದು ಕಡೆ ಇಮೇಜ್ ಜಾಸ್ತಿ ಮಾಡ್ಕೋಬೇಕು, ಇನ್ನೊಂದು ಕಡೆ ಡೆಪ್ಟಿ CM ಇಮೇಜ್ ಜಾಸ್ತಿ ಮಾಡ್ಕೋಬೇಕು. ಇದಕ್ಕೋಸ್ಕರ